ಓಂ ಶಾಂತಿ ವೀಕ್ಷಕರ ಅಭಿಮಾನಗಳೇ, ಗುರುಮಕ್ಕಳೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಇದು ನೋಡಿ ಕುಟೀರ, ಒಂದು ಪ್ರಶಾಂತವಾದ ವಾತಾವರಣ ಕುಟೀರ. ಇದು ಅಂದರೆ ಋಷಿಮುನಿಗಳು ಇವರೆಲ್ಲ ವಾಸ ಮಾಡ್ತಾರಲ್ಲ, ಆ ರೀತಿ ಇರುತ್ತೆ. ಬಿದಿರಿನಲ್ಲಿ ಮಾಡಿರ್ತಕ್ಕಂಥದ್ದು, ಗೊತ್ತಾಯ್ತಲ್ಲ. ಆಮೇಲೆ ನೋಡ್ರಿ, ಇಲ್ಲಿ ನವಿಲಿರುತ್ತೆ. ನವಿಲು ನೀವು ನೋಡ್ಬೋದು. ನವಿಲು ಇವೆಲ್ಲ ಏನಪ್ಪ ಅಂತ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಎಲ್ಲವನ್ನೂ ವಿವರವಾಗಿ ತೋರಿಸ್ತೀನಿ. ವಿಡಿಯೋ ಲಾಸ್ಟ್ವರೆಗೂ ನೋಡಿ, ಡೀಟೇಲಾಗಿ ನಿಮಗೆ ತೋರಿಸ್ತೀನಿ. ಲಾಸ್ಟ್ವರೆಗೂ ನೋಡಿ. ಭಾಗ 1, 2, 3, 4 ಅಂತ ಇರುತ್ತೆ ನೋಡಿ. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಇವರೇ. ಇದೊಂದು ಪ್ರಶಾಂತವಾದ ವಾತಾವರಣ. ಇಲ್ಲೊಂದು ಮನೆ ಇರುತ್ತೆ. ಇದು ನಮ್ಮ ಮಾಮ ಫ್ರೆಂಡ್ ಅವ್ರದ್ದು. ಇಲ್ಲಿದ್ದೀನಿ ನಾನೀಗ. ನಿಮಗೆ ವಿವರವಾಗಿ ಎಲ್ಲವನ್ನು ನಾನು ತೋರಿಸ್ತೀನಿ. ಇಲ್ಲಿ ಏನೇನಿದೆ, ಪ್ರಾಣಿಗಳು, ಪಕ್ಷಿಗಳು, ಗಿಡಮರಗಳು, ಬಳ್ಳಿಗಳು ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ಏನೆಷ್ಟೆಲ್ಲ ಮನೆ ಇದೆ, ಏನೇನು ಮನೆಗಳಿದೆ ಅದನ್ನು ತೋರಿಸ್ತೀನಿ. ಓಂ ಶಾಂತಿ ವೀಕ್ಷಕರ ಅಭಿಮಾನಗಳೇ, ಗುರುಮಕ್ಕಳೇ, ಭಕ್ತರೇ, ನೀವೆಲ್ಲರೂ ಒಳ್ಳೆಯದಾಗಲಿ. ವೀಕ್ಷಕರೇ, ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಆಗಿರೋ ಒಂದು ಸ್ಥಳ ಅಥವಾ ಪ್ಲೇಸ್ ಅಂತ ಏನಂತೀವಿ, ಜಾಗ, ಏರಿಯಾ ಅಂತೀವಿ, ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಇದೊಂಥರ ಸ್ಪೆಷಲ್ ಆಗಿರುತ್ತೆ. ಇದು ಪಾರ್ಟ್ 1 ಅಂತ ತಿಳ್ಕೊಳ್ಳಿ. ಈ ಏರಿಯಾ ಬಂದು ಬೇರೆಯವ್ರದ್ದು. ನಮ್ಮ ಟ್ರಸ್ಟಿ ಇದ್ದಾರೆ, ಓಂ ಶ್ರೀ ಶಕ್ತಿ ಮಹಾತ್ಮೆ ಗುರುಕುಲ ಅಂತ. ಆ ಟ್ರಸ್ಟ್ನಲ್ಲಿ ಅವರು ಒಂದು ಕಾಲದಲ್ಲಿ ಮೆಂಬರ್ ಆಗಿದ್ದರು, ಸದಸ್ಯರು, ಗೊತ್ತಿರೋರು. ಅದರಲ್ಲ ಮುಖ್ಯವಾಗಿ ನಮ್ಮ ಮಾಮಗೆ ಅವರು ಫ್ರೆಂಡು. ನಮ್ಮ ಮಾಮಗೆ ಫ್ರೆಂಡ್ ಅವರು. ಏರಿಯಾನ ನಮಗೆ ತೋರಿಸ್ತೀನಿ. ನಮ್ಮ ಮಾಮ ಫ್ರೆಂಡ್ ಅವರ ಏರಿಯಾ ಇದು, ಅವ್ರದ್ದು ಪ್ರಾಪರ್ಟಿ. ಸುಮ್ಮನೆ ಇಲ್ಲಿ ಕೆಲವು ಗಿಡಮೂಲಿಕೆಗಳಿದೆ, ಸಾಕಷ್ಟು ಗಿಡಗಳಿದೆ, ಹಾಗೆ ಕೆಲವು ಪಕ್ಷಿಗಳಿದೆ, ಹಾಗೆ ಕೆಲವೊಂದು ಪ್ರಾಣಿಗಳು ಕೂಡ ಇರುತ್ತೆ. ಮೇಯ್ನ್ ಗಿಡಮೂಲಿಕೆಗಳು. ಹಾಗೆ ಇಲ್ಲಿನ ವಾತಾವರಣ ನೀವು ಸಾಕಷ್ಟು ಓಡಿರ್ತೀರ ಎಲ್ಲೆಲ್ಲೋ. ಆದರೆ ಇಲ್ಲಿ ಏನೆಲ್ಲ ಇದೆ ಅನ್ನೋದಲ್ಲ ನಾವು ಸಹ ನೋಡೋಣ, ನಿಮ್ಗೆ ತೋರಿಸ್ತೀರಿ. ಈ ವಿಡಿಯೋ ಲಾಸ್ಟ್ವರೆಗೂ ನೋಡಿ, ಓಕೆಲ್ಲ? ಓಕೆ, ಒಳ್ಳೆಯದಾಗಲಿ. ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ ನೋಡಿ, ಇದು ಕುಟೀರ. ಬೆದರು ಬೊಂಬುಗಳಿಂದ ಮಾಡಿದ ಒಂದು ಋಷಿಮುನಿಗಳು ವಾಸ ಮಾಡ್ತಕ್ಕಂಥ, ತಪಸ್ಸು ಮಾಡ್ತಕ್ಕಂಥ, ಯೋಗಿಗಳು ತಪಸ್ಸು ಮಾಡ್ತಕ್ಕಂಥ ಒಂದು ಕುಟೀರ ಇರುತ್ತೆ. ಇದರೊಳಗೆ ಪ್ರವೇಶ ಮಾಡೋಣ. ಯಾವ ರೀತಿ ಇರುತ್ತೆ ಒಳಗಡೆ ಅದೆಲ್ಲ ನೋಡೋಣ. ಸಾಮಾನ್ಯವಾಗಿ ಒಂಟಿ ಮನೆಗಳು ಹೊರಗಡೆ ಮಾಡ್ತಾರೆ. ಯಾರು ದುಡ್ಡಿರೋರು ಸರಿ ಅವರಲ್ಲ, ಅವ್ರಿಗೇನು ಬೇಕು ಎಲ್ಲ ರೀತಿಯ ಫೆಸಿಲಿಟೀಸ್ನ ಅಲ್ಲಿ ಮಾಡ್ಕೋತಾರೆ. ಹಾಗೆ ಇಲ್ಲಿ ಕೂಡ ಗೊತ್ತಾಯ್ತಲ್ಲ, ಇಲ್ಲಿ ಏನೇನು ಮಾಡಿದ್ದಾರೆ ಅವರು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದು ವಯಸ್ಸಾದ್ಮೇಲೆ ಹೆಂಡತಿ ಗಂಡ ಮಕ್ಕಳು ಎಲ್ಲ ಸೇರಿ ವಾಸ ಮಾಡ್ತಕ್ಕಂಥ ಒಂದು ವ್ಯವಸ್ಥಿತವಾದ ಒಂದು ಮನೆ ಇದು, ವಾತಾವರಣದ ಮನೆ. ನೋಡೋಣ ಏನೇನಿದೆ ಅಂದ್ಬಿಟ್ಟು. ಈಗ ನಾವು ನೋಡೋಣ. ಮೊದಲಿಗೆ ನಾವು ಕುಟೀರದ ಒಳಗಡೆ ಹೋಗೋಣ. ಕುಟೀರ ನೋಡೋಣ. ಇದು ಬೆದರ ಬೊಂಬೆಗಳಿಂದ ನ್ಯಾಚುರಲ್ಲಾಗಿ ಮಾಡಿರ್ತಕ್ಕಂಥದ್ದು. ನ್ಯಾಚುರಲ್, ಗೊತ್ತಾಯ್ತಲ್ಲ, ನ್ಯಾಚುರಲ್ಲಾಗಿ ಮಾಡಿರ್ತಕ್ಕಂಥ ಕುಟೀರ ಇದು. ಒಳಗಡೆ ಹೋಗೋಣ. ಈಗ ಯಾವ ರೀತಿ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ನೋಡೋಣ, ಗೊತ್ತಾಯ್ತಲ್ಲ. ನೀವು ನೋಡ್ಬೋದು, ಬಾಗಿಲಿರುತ್ತೆ, ಮೇಲೆ ಒಂದು ಫ್ಲೋರ್ ಇದೆ. ಆಮೇಲೆ ಮೇಲೆ ಹೋಗೋಣ. ಸದ್ಯಕ್ಕೆ ಕೆಳಗಡೆ ನೋಡೋಣ ನಾವು, ಒಳಗಡೆ ಏನೆಲ್ಲ ಇದೆ ಈ ಕುಟೀರದಲ್ಲಿ. ಹಾಗೆ ಕುಟೀರ ಪಕ್ಕದಲ್ಲಿ ಇವರು ಏನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಗೊತ್ತಾ. ಈಗ ಯೋಗಾಸನ, ವ್ಯಾಯಾಮ ಇದೆಲ್ಲ ಮಾಡ್ತಿರಲ್ಲ ನೀವು, ಅದಕ್ಕೆ ಪಕ್ಕದಲ್ಲೇ, ಕುಟೀರ ಪಕ್ಕದಲ್ಲೇ ಫಸ್ಟ್ ಅದು ನೋಡ್ಕೊಂಬರೋಣ. ಅಲ್ಲೇನು ಜಿಮ್ ಥರ ಮಾಡ್ಕೊಂಬಿಟ್ಟಿದ್ದಾರೆ. ಆಮೇಲೆ ನಾವು ಕುಟೀರದೊಳಗಡೆ ಪ್ರವೇಶ ಮಾಡೋಣ. ಮೊದಲು ಜಿಮ್ಮು ನೋಡಿ. ಇದೊಂದು ಜಿಮ್ಮು. ಇಲ್ಲೆಲ್ಲ ಮರಳಿರುತ್ತೆ, ಹಾಗೆ ಮರಗಳಿರುತ್ತೆ, ಮರಗಳು ಇರುತ್ತೆ, ಮರಳು ಇರುತ್ತೆ ನೋಡಿ. ಜಿಮ್ಮು ಇದೊಂದು ಥರ ಇದೆ. ನೀವು ಜಿಮ್ನಲ್ಲಿ ಇವೆಲ್ಲ ಇರ್ತವೆ, ಗೊತ್ತಾಯ್ತೇನ್ರಿ. ಅದ್ರ ಮೇಲೆ ಕೂತ್ಕೊಬಿಟ್ಟು ಇದನ್ನು 2 ಕೈ ಹಿಡ್ಕೊಂಡು ಹಿಂದಕ್ಕೆ ಕೆಳೆಯೋದು, ಮುಂದಕ್ಕೆ ಹೋಗೋದು, ಹಿಂದಕ್ಕೆ ಕೆಳೆಯೋದು ಮಾಡೋದು, ಆ ಥರ ಇರುತ್ತದೆ, ಗೊತ್ತಾಯ್ತಲ್ಲ. ಜಿಮ್ನವ್ರಿಗೆ ಇದು ಭಾರಿ ಸುಲಭವಾಗಿ ಅರ್ಥ ಆಗುತ್ತೆ, ನಿಮಗೆಲ್ಲ ಕಷ್ಟ ಇರುತ್ತೆ. ಇದು ನೋಡಿರಿ, ಇದು ಭಾಳ ಇನ್ನೂ ಭಯಾನಕವಾಗಿರ್ತದೆ. ಕೈಗಳಲ್ಲಿ ಆ ಕಡೆ ಈ ಕಡೆ ಬಲ ಬರ್ತಕ್ಕಂಥ ಮಾಡ್ತಕ್ಕಂಥದ್ದು, ಗೊತ್ತಾಯ್ತಲ್ಲ. ಆ ರೀತಿ ಇದು ನೋಡಿ. ಸೈಕಲ್ ತುಳಿಯೋದು, ಕಾಲುಗಳೆಲ್ಲ ಇದಾಗಬೇಕಲ್ವ, ತುಳಿದು ಆ ಥರ ಇದು, ಗೊತ್ತಾಯ್ತಲ್ಲ. ಈ ಕುಟೀರ ಪಕ್ಕದಲ್ಲೇ ನೋಡಿ, ಅದೇ ಕುಟೀರ, ಗೊತ್ತಾಯ್ತಲ್ಲ, ಅದೇ ಕುಟೀರ. ಆ ಕುಟೀರ ಪಕ್ಕದಲ್ಲೇ ಇರೋದು. ಆಮೇಲೆ ಕುಟೀರದ ಒಳಗಡೆ ಹೋಗೋಣ. ಆಮೇಲೆ ಮೊದಲು ಹೊರಗಡೆ ಎಲ್ಲ ನೋಡಿಕೊಂಡು ಆಮೇಲೆ ನೋಡಿ, ಇಲ್ಲೊಂದಿದೆ. ಇದು ಕೂಡ ಮಲ್ಕೊಳ್ಳೋದು ಹೇಳೋದು, ಮಲ್ಕೊಳ್ಳೋದು ಹೇಳೋದು ಮಾಡ್ತಾರಲ್ಲ ಅದು,
ಆಮೇಲೆ ಸುಸ್ತಾದ್ರೆ ಇದ್ಮೇಲೆ ಒಂದು ಜೋಲ ಇರುತ್ತೆ, ಇದ್ಮೇಲೆ ಮಲ್ಕೊಳ್ಳೋದು ರಸ್ಟ್ ಇದು, ಗೊತ್ತಾಯ್ತಲ್ಲ. ಆಮೇಲೆ ನೋಡಿ ಇಲ್ಲೇ ಒಂದಿದೆ, ಗೊತ್ತಾಯ್ತಲ್ಲ. ಈ ರೀತಿ ಜಿಮ್ಮಿನಲ್ಲಿ ಇರ್ತಕ್ಕಂಥ ಕೆಲವು ವಸ್ತುಗಳು ಇಲ್ಲಿ ಇರ್ತವೆ. ಅವ್ರು ಹೆಂಗೆ ಬೇಕಂಗೆ ಬಾಡಿ ಎಕ್ಸಸೈಸ್ ಫಿಟ್ನೆಸ್ ಮಾಡ್ಕೋಬೋದು, ವ್ಯಾಯಾಮ ಅಂತಿರಲ್ಲ ನೀವು ಹಾಗೆ, ಗೊತ್ತಾಯ್ತಲ್ಲ. ಈಗ ನಾವು ಕೊಟ್ಟಿರೋದ್ರೊಳಗಡೆ ಹೋಗೋಣ, ಓಕೆನಾ. ಅಲ್ಲಿ ನೀವು ಕೊಟ್ಟಿರೋದ್ರೊಳಗಡೆ ನಿಮ್ಗೆ ತೋರಿಸ್ತೀನಿ ನಾನು, ಸರಿನಾ. ಗೊತ್ತಾಯ್ತಲ್ಲ. ಕುಟೀರ ಅಂದರೆ ಹಿಂಗೆ ಧ್ಯಾನ ಮಾಡಲಿಕ್ಕೆ, ಯೋಗ ಮಾಡಲಿಕ್ಕೆ, ತಪಸ್ಸು ಮಾಡಲಿಕ್ಕೆ ಯಾವುದೋ ಒಂದು ಚೆನ್ನಾಗಿರ್ಬೇಕಲ್ಲಪ್ಪ ಎಲ್ಲ ಹೋದರೆ ಅಲ್ವಾ. ಇದು ನಮ್ಮ ಮಾಮ ಫ್ರೆಂಡ್ ಅವ್ರದ್ದು ಏರಿಯಾ, ಅವ್ರು ಮಾಡ್ಕೊಂಡಿದ್ದಾರೆ. ಇಲ್ಲಿ ಏನೆಲ್ಲ ಇದೆ ಅದು ತೋರಿಸ್ತೀನಿ. ಇನ್ನು ಅವ್ರು ವಾಸ ಮಾಡಲಿಕ್ಕೆ ಮನೆ ಹೆಂಗೆ ಹೇಗಿದೆ ಅನ್ನೋದನ್ನು ಆಮೇಲೆ ತೋರಿಸ್ತೀನಿ. ಈಗ ಇದು ಧ್ಯಾನ ತಪಸ್ಸು ರಸ್ಟ್ಗೆ ಯಾರಾದರೂ ಗುರುಗಳು ಅಂತ ಇಂಥವರೆಲ್ಲ ಬರ್ತಾರಲ್ಲ ಅವ್ರಿಗೆ ಇದು, ಗೊತ್ತಾಯ್ತಲ್ಲ. ಯಾವ ರೀತಿ ನೋಡ್ರಿ, ನ್ಯಾಚುರಲ್ ಇದು. ಬೆದರ್ ಬೊಂಬ ರೀ, ಬರೀ ಬೆದರ್ ಬೊಂಬೆ. ಇಲ್ಲೇನು ಇಟ್ಟಿಗೆ ಎಲ್ಲ ಸಿಮೆಂಟ್ ಇಲ್ಲ, ನೆನ್ಪಿಟ್ಕೊಳ್ಳಿ. ಇಟ್ಟಿಗೆ ಎಲ್ಲ ಒಂದು ಸಿಮೆಂಟ್ ಇಲ್ಲ, ಬರೀ ಬೆದರ್ ಬೊಂಬಿದು, ಗೊತ್ತಾಯ್ತಲ್ಲ. ಎಲ್ಲವೂ ಬೆದರ್ ಬೊಂಬೆ. ನೀವು ಹಳೆಯ ಕಾಲದಲ್ಲಿ ಋಷಿಮುನಿಗಳು ಏನು ಮಾಡೋರು, ಇದೇ ಥರ ಒಂದು ಬೊಂಬು ಮನೆಯನ್ನು ಕಟ್ಕೋತಾಯಿದ್ರು ಅಲ್ವಾ. ಹಾಗೆ ಇದು ಕೂಡ ಬೆದರು ಬೊಂಬೆಯ ಮನೆ, ಬೆದರು ಬೊಂಬಿನಿಂದ ಮಾಡಿದ ಮನೆ. ಹಾಗೆ ಮಂಚಗಳು ಮಲ್ಕೊಳ್ಳಿಕ್ಕೆ ವ್ಯವಸ್ಥೆ, ಓಕೆನಾ. ಈಗ ನಾವು ಮೇಲೆ ಹೋಗೋಣ, ಒಂದು ಸಾರಿ ಮೇಲೆ ನೋಡ್ಕೊಬರೋಣ. ಮೇಲೆ ಇದೆ ಯಾವ ರೀತಿ ಇದೆ ವಾತಾವರಣ ಸುತ್ತಲೂ ಅಂತ ನೋಡಿದಾಗ ನಿಮಗೊಂದು ಕ್ಲಾರಿಟಿ ಬರುತ್ತೆ. ಇದು ಒಳಗಡೆದಾಯಿತು, ಮಂಚಗಳು ಇರುತ್ತೆ ಮಲಗೋಕ್ಕೆ, ಓಕೆನಾ. ಈಗ ಮೇಲೆ ಹೋಗೋಣ. ಮೇಲೆ ಹೋಗ್ಬಿಟ್ಟು ಏನಿದೆ ಏನಿಲ್ಲ ನೋಡೋಣ. ಅದರಲ್ಲ ಮೇಲೆ ಸೂಪರಾಗಿ ಕಾಣುತ್ತೆ, ಏನೋ ವೆರಿ ಮಾಡಬೇಡಿ, ಗೊತ್ತಾಯ್ತಲ್ಲ. ಇದು ಕೈ ಸಾಲಲ್ಲಿ ಕೂಡ ನೀವು ಕೆಳಗಡೆ, ಇದು ಮೇಲೆ ಅಲ್ಲ ಕೆಳಗಡೆ ನೆನ್ಪಿಟ್ಕೊಳ್ಳಿ. ಹೊರಗಡೆ ನೋಡಿ ಕೈ ಸಾಲಲ್ಲಿ ಕೂಡ ಒಂದು ಬೆಡ್ ಇದೆ, ಇಲ್ಲಿ ಕೂಡ ಮಲ್ಕೋಬೋದು, ಗೊತ್ತಾಯ್ತಲ್ಲ. ಈಗ ಮೇಲೆ ಹೋಗೋಣ, ಮೆಟ್ಲುಗಳತ್ತೆ. ಈ ಮೆಟ್ಲುಗಳ ಮೇಲೆ ಹೋದ್ರೆ ಮೆಟ್ಲುಗಳಿರುತ್ತೆ ನೋಡಿ, ಅದು ಕೂಡ ಮೆಟ್ಲು ಕೂಡ ಏನಾರು ಮಾಡಿರೋದು. ಏನರಲ್ಲಿ ಮಾಡಿದ್ದಾರೆ ಮೆಟ್ಲುಗಳು, ಬೆದರಿನ ಬಾಂಬ್ನಲ್ಲಿ ಮಾಡಿದ್ದಾರೆ. ಹೊರಗಡೆ ನೀವು ನೋಡಿದ್ರೆ ವಾತಾವರಣ ಈ ರೀತಿ ಕಾಣುತ್ತೆ ದೂರದಲ್ಲಿ. ಆಮೇಲೆ ಮೇಲೆ ಒಂದು ಫ್ಲೋರ್ ಇದೆ, ಆ ಫ್ಲೋರ್ನಲ್ಲಿ ಹೋಗೋಣ. ಅಲ್ಲೇನಿದೆ ನೋಡೋಣ, ಯಾವ ರೀತಿ ಇದೆ, ಹೇಗಿರುತ್ತೆ ರೆಸ್ಟ್ ತೊಗೊಳಕ್ಕೆ ಅಂತ ನೋಡೋಣ, ಓಕೆನಾ. ನೋಡಿ ಮಸ್ಕೊಟಸ್ ನೆಟ್ಟಾಕಿದ್ದಾರೆ. ಒಂದು ಬೆಡ್ ಇದೆ, ಕಾಟ್ ಇದೆ, ಅದ್ರ ಮೇಲೆ ಮಲ್ಕೋಬೋದು, ಗೊತ್ತಾಯ್ತಾ. ಆಮೇಲೆ ತೋಟ ಎಲ್ಲ ಕಾಣುತ್ತೆ ಸುತ್ತಲೂ ನೀವು ನೋಡ್ಬೋದು. ಅಲ್ಲಿ ನಮ್ಮ ಮಾಮಾಜಿ ಇದ್ದಾರೆ, ಆಮೇಲೆ ರೆಡ್ಡಿ ಅಂತ ಈ ಕಡೆ ಒಬ್ರು ಇದ್ದಾರೆ, ನಮ್ಮ ಶಿಷ್ಯ ನೋಡಿದ್ರಲ್ಲ ಅವರು. ಆಮೇಲೆ ತೋರಿಸ್ತೀನಿ, ಓಕೆ. ಆಮೇಲೆ ನೋಡಿ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಗೊತ್ತಾಯ್ತಲ್ಲ. ಸ್ವಿಮ್ಮಿಂಗ್ ಪೂಲು ಮೇಲೆಯಿಂದ ನೋಡಿದಾಗ ಈ ಕುಟೀರದಲ್ಲಿ ಇದ್ಕೊಂಡು ವಾಸ ಮಾಡಿಕೊಂಡು ಇಲ್ಲಿ ಬಾಳೆ ತೋಟ, ಕಾಯಿಗಳೆಲ್ಲ ಒಳ್ಳೆ ಬಾಳೆ ಕಾಯಿಗಳು ಬಿಟ್ಟಿದೆ. ಆಮೇಲೆ ತೋರಿಸ್ತೀನಿ ನಾನು ನಿಮಗೆ, ಗೊತ್ತಾಯ್ತಲ್ಲ. ಇದು ನೋಡಿ ಒಳಗಡೆ ಏನಿದೆ ಆಗಲೇ ತೋರಿಸಿದ್ನಲ್ಲ, ಆ ಕಡೆಯಿಂದ ಬಾಗಿಲು ಒಂದಿದೆ, ಈ ಕಡೆ ವಿಂಡೋ ಥರ ಇದೆ, ಗೊತ್ತಾಯ್ತಲ್ಲ. ನೋಡಲಿಕ್ಕೆ ಒಂದು ವ್ಯವಸ್ಥೆ ನೋಡಿದ್ರಲ್ಲ. ಇನ್ನೂ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ, ನೀಟಾಗಿ ತೋರಿಸ್ತೀನಿ, ಗೊತ್ತಾಯ್ತಲ್ಲ. ಅಲ್ಲಿ ಸ್ವಿಮ್ಮಿಂಗ್ ಪೂಲೆಲ್ಲ ಹೇಗಿದೆ ಅಂತ ಆಮೇಲೆ ನೋಡೋಣ. ನೋಡಿ ಮೇಲೆಯಿಂದ ನೋಡಿದಾಗ ಹಿಂಗೆ ಕಾಣುತ್ತೆ ಅಲ್ಲಿ ಸ್ವಿಮ್ಮಿಂಗ್ ಪೂಲು. ಕೆಳಗಡೆ ಹೋದಾಗ ಹೆಂಗೆ ಕಾಣುತ್ತೆ ನೋಡೋಣ ಒಂದು ಸಾರಿ. ಈಗ ನಾನು ಕೆಳಗಡೆ ಇಳ್ತಿದ್ದೀನಿ, ಸ್ವಿಮ್ಮಿಂಗ್ ಪೂಲ್ ಥರ ನೋಡಿ ಹೇಗಿದೆ. ಇದು ಒಳ್ಳೆ ಕೋಟೆ, ಹಳೆ ಕೋಟೆ ಥರ ಮಾಡಿದ್ದಾರೆ. ಆಮೇಲೆ ಬಾಳೆಹಣ್ಣು ನೋಡ್ರಿ, ಬಾಳೆಕಾಯಿ ಸಖತ್ತಾಗಿಬಿಟ್ಟಿದೆ ಮರ. ಅದಕ್ಕೊಂದು ಕಡ್ಡಿ ಹಾಕಿ ನಿಲ್ಲಿಸಿದ್ದಾರೆ, ಇಲ್ಲಾಂದರೆ ಬಿದ್ದೋಗುತ್ತೆ, ಗೊತ್ತಾಯ್ತಲ್ಲ. ನೋಡಿ ಬಾಳೆ ಮರ ಗೊನೆ ಬಿಟ್ಟಿದೆ, ಇನ್ನೂ ಸ್ವಲ್ಪ ದಿನ ಗಂಡಾಗಿ, ಓಕೆನಾ. ಇನ್ನೊಂದು ಸ್ವಲ್ಪ ದಿನ ಹೋದರೆ ಹಣ್ಣು ಆಗ್ಬಿಡುತ್ತೆ, ಗೊತ್ತಾಯ್ತೇನ್ರಿ. ಇಲ್ಲಿ ಇನ್ನೂ ಏನೇನಿದೆ ನಾನು ನಿಮ್ಗೆ ತೋರಿಸ್ತೀನಿ. ಸ್ವಿಮ್ಮಿಂಗ್ ಪೂಲ್ನ ನೀಟಾಗಿ ನೋಡೋಣ ಹೇಗಿದೆ. ಅಲ್ಲಿ ಈಜುಕೊಳನೋ ತೀರ್ಥನೋ ಏನೋ ಒಂದು ನೀವೇನೋ ಅಂದ್ಕೊಳ್ಳಿ, ಗೊತ್ತಾಯ್ತಲ್ಲ. ನೋಡಿ ಹೇಗಿದೆ, ತೀರ್ಥ, ಹೊಳೆಯುವ ನೀರು, ಸ್ನಾನ ಮಾಡೋದು, ಇದ್ರಲ್ಲಿ ಸ್ವಿಮ್ಮಿಂಗ್ ಮಾಡೋದು, ಓಕೆನಾ. ಅಲ್ಲೇ ರೆಸ್ಟ್ ಹೊಡಿಯೋದು ಮೇಲೆ ಹೋಗ್ಬಿಟ್ಟು. ಆ ಕಡೆ ಜಿಮ್ ಥರ ಐತಲ್ಲ, ಅಲ್ಲೇ ಎಕ್ಸಸೈಸ್ ಮಾಡೋದು, ವ್ಯಾಯಾಮ ಆದಿದ್ದು, ಕರೆಕ್ಟೇನ್ರಿ. ಇದು ವಾತಾವರಣ. ಇಲ್ಲಿ ಏನೇನೋ ಗಿಡಮೂಲಿಕೆಗಳೆಲ್ಲ ಇದೆ, ಸುಮಾರು 45ಕ್ಕೂ ಹೆಚ್ಚು ಗಿಡಮೂಲಿಕೆಗಳಿದೆ. ಅದೆಲ್ಲ ಮುಂದೆ ನಾನು ನಿಮಗೆ ಮುಂದಿನ ಭಾಗಗಳಲ್ಲಿ ಒಂದೊಂದು ಗಿಡದ್ದು ಯಾವ ರೀತಿ ಅಂತ ಪ್ರಯತ್ನ ಪಡ್ತೀನಿ ತೋರಿಸ್ಲಿಕ್ಕೆ. ಈಗ ಸದ್ಯಕ್ಕೆ ನೀವು ಇಲ್ಲ ನೋಡ್ಬೋದು ಕೆಲವೆಲ್ಲ ಏನು ವಾತಾವರಣ ಇದೆ ಅಂದ್ಬಿಟ್ಟು, ಗೊತ್ತಾಯ್ತಲ್ಲ. ಈ ನೀರು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಸ್ವಿಮ್ಮಿಂಗ್ ಪೂಲು. ಅದರೊಳಗಡೆ ನೀರು ಬಿಡ್ತಾರೆ, ಆ ಕಡೆ ನೀರು ಬರ್ತಾಯಿದೆ. ಆ ನೀರನ್ನ ಬೇರೆ ಕಡೆ ಸಪ್ಲೈ ಮಾಡ್ತಾರೆ, ಎಲ್ಲಿಗೆ, ತೋಟಕ್ಕೆ, ಗೊತ್ತಾಯ್ತಲ್ಲ. ನೋಡಿ ಕುಟ್ರದ ಮುಂದ್ಗಡೆ ಇಷ್ಟೆಲ್ಲ ವ್ಯವಸ್ಥೆ ಇದೆ, ಅದು ಕುಟ್ರ ಅದು ಅಲ್ವಾ. ಇದು ಗೇಟ್ ಥರ ನೋಡಿ, ಇದಕ್ಕೆ ಬಳ್ಳಿ ಹೆಂಗೆ ಹಬ್ಕೊಂಡು ಹೋಗಿರುತ್ತಂದರೆ ಅಂಟ್ಕೊಂಡು ಅದಕ್ಕೆ ಬಳ್ಳಿಗೆ ಆ ಗೋಡೆಗೆ ಅಂಟ್ಕೊಂಡು ಮೇಲ್ಗಡೆ ಹೋಗುತ್ತೆ ಬಳ್ಳಿ, ಗೊತ್ತಾಯ್ತಲ್ಲ. ಯಾವ ರೀತಿ ಅಂಟ್ಕೊಂಡು ಹೋಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಬಳ್ಳಿ ಎಲ್ಲ. ಇದೊಂದು ವ್ಯವಸ್ಥೆ ಇಲ್ಲಿ, ಓಕೆನಾ. ಪಾರ್ಕ್, ಇಲ್ಲಿ ನಾನಾ ರೀತಿ ತೆಂಗಿನ ಮರಗಳು, ಬಾಳೆ ಮರಗಳು, ಹಾಗೆ 40ಕ್ಕೂ ಹೆಚ್ಚು ಗಿಡ ಮರಗಳಿದೆ.
ನೋಡಿ ನಮ್ಮ ಮಾಮಾಜಿ ಈ ಕಡೆ ಇದ್ದಾರೆ ಲೆಫ್ಟಲ್ಲಿ ಅವರು, ರೈಟಲ್ಲಿದ್ದವ್ರು ರೆಡ್ಡಿ. ಓಕೆನಾ? ಇಲ್ಲ ಅಷ್ಟೇ ಅಲ್ಲ, ಹಸುಗಳಿರುತ್ತಾರೆ, ಗೋಶಾಲೆ ಕೂಡ ಇರುತ್ತೆ, ಗೋಗಳೆಲ್ಲ ಇರುತ್ತೆ ಇಲ್ಲಿ. ಗೊತ್ತಾಯ್ತಾ? ಹಂಗಂತ ಇದು ಆಶ್ರಮ ಅಂತ ತಿಳ್ಕೊಬೇಡ್ರಿ, ಇದು ಆಶ್ರಮ ಅಲ್ಲ, ಮನೆ. ಒಂದು ಮನೆಗೆ ಅವ್ರು ಏನೆಲ್ಲ ಬೇಕಾದ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಯಾರು? ನಮ್ಮ ಮಾಮ ಫ್ರೆಂಡು. ಹಾಗೆ ನಮ್ಮ ಟ್ರಸ್ಟಿಗೆ ಅವ್ರೊಂದು ಕಾಲದಲ್ಲಿ ಮೆಂಬರ್ ಆಗಿದ್ರು. ನೋಡಿ ಇಲ್ಲಿ ಏನೋ ಕೆಲವೊಂದು ಗಿಡಗಳಿರುತ್ತೆ, ಗಿಡಮೂಲಿಕೆಗಳು, ಹಾಗೆ ಅದು ಹೂವುಗಳು ಹಾಗೆ ಇರುತ್ತೆ. ಸುಮಾರು 40ಕ್ಕೂ ಹೆಚ್ಚು ನಾನಾ ರೀತಿಯ ಹೂವಿನ ಗಿಡಗಳು ಬೇರೆ ಬೇರೆ ವೆರೈಟಿ ಇರ್ತವೆ ಇಲ್ಲಿ. ನಾನು ಇಲ್ಲಿ ವೀಡಿಯೋಗಳು ಮಾಡೋಕ್ಕೆ ಬಂದಿದ್ದು ಗಿಡಮೂಲಿಕೆಗಳ ಬಗ್ಗೆನೇ ವೀಡಿಯೋ ಮಾಡಬೇಕಂತ ತಿಳ್ಕೊಂಡು ಬಂದೆ. ಈಗ ಫಸ್ಟು ಈ ಪಾರ್ಟಲ್ಲಿ ಬರೀ ಹೆಡ್ಲೈನ್ಸ್ ತೋರಿಸ್ತೀನಿ, ನಿಮ್ಗೆ ಏನೇನು ಪ್ರಾಣಿಗಳಿದೆ, ಪಕ್ಷಿಗಳಿದೆ ಅದೆಲ್ಲ ಸ್ವಲ್ಪ ತೋರಿಸ್ತೀನಿ ನಿಮಗೆ. ಇಲ್ಲಿ ನವಿಲೆಗಳಿರುತ್ತೆ, ಹಂಸ ಇರುತ್ತೆ, ಹಸಗಳಿರುತ್ತೆ. ಗೊತ್ತಾಯ್ತಲ್ಲ? ಜೊತೆಗೆ ನೋಡಿ ಈ ರೀತಿ ಗಿಡಗಳು, ಹೂವುಗಳು, ಏನೇನೋ ಹೂವಿನ ಗಿಡಗಳಿದೆ ಅಲ್ಲಿ. ಗೊತ್ತಾಯ್ತಲ್ಲ? ನಾನಾ ರೀತಿ ಹೂವಿನ ಗಿಡಗಳಿರುತ್ತೆ, ನಾನಾ ರೀತಿ ಹೂವಿನ ಗಿಡಗಳು ಸಾಕಷ್ಟು. 40ಕ್ಕೂ ಹೆಚ್ಚು ಗಿಡಮರಗಳು, 40ಕ್ಕೂ ಹೆಚ್ಚು ಗಿಡಮೂಲಿಕೆಗಳ ಮರಗಳು, ಬಳ್ಳಿಗಳು, ಗಿಡಗಳು ಇವೆಲ್ಲ ಇರ್ತವೆ, ಸಸಿಗಳು. ಗೊತ್ತಾಯ್ತಲ್ಲ? ಅವೆಲ್ಲ ನಿಮಗೆ ನಾನು ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಸ್ವಲ್ಪ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಈಗ ಸದ್ಯಕ್ಕೆ ಊಟ ಮಾಡಬೇಕಂತ ನಮ್ಮ ಮಾಮಾಜಿ ಹೇಳಿದ್ರು. ಊಟ ಮಾಡಲಿಕ್ಕೆ ನಾವು ಹೊರಟಿದ್ದೀವಿ. ಸ್ವಲ್ಪ ನಿಮಗೆ ಎಲ್ಲ ತೋರಿಸ್ಬಿಡೋಣ ಅಂತ ಹೊರಟಿದ್ದೀನಿ. ಪಾರ್ಟ್ 1 ನೋಡಿ. ಇದು ಛತ್ರಿ ಮರ ಅಂತಿದೆ, ನೆನ್ಪಿಟ್ಕೊಳ್ಳಿ. ಏನು ಮರ ಇದು? ಛತ್ರಿ ಮರ, ಆಕಾಶ ಮರ. ಇದು ಆಕಾಶದ ಕಡೆದು ನೋಡ್ತಾ ಇರುತ್ತೆ, ಎತ್ತರವಾಗಿ ಆಕಾಶದ ಕಡೆ ಇದು ನೋಡ್ತಾ ಇರುತ್ತೆ, ಕೆಳಗಡೆ ನೋಡಲ್ಲ ಮರ. ಅದರ ರೆಂಬೆಗಳು ಸಾಮಾನ್ಯವಾಗಿ ಎಲ್ಲ ಮರಗಳು ಕೆಳಗಡೆ ಬಾಗಿರ್ತವೆ. ಇದು ಹಂಗಲ್ಲ, ಮರ ಮೇಲ್ಗಡೆಗೆ ಛತ್ರಿ ಥರ ಇರುತ್ತೆ, ಅದಕ್ಕೆ ಛತ್ರಿ ಮರ ಅಂತ ಕರೀತಾರೆ ಮರಕ್ಕೆ. ಗೊತ್ತಾಯ್ತಲ್ಲ? ಇಲ್ಲಿ ನೋಡಿ ಊಟದ ವ್ಯವಸ್ಥೆ. ನಾವಿಲ್ಲೇ ಊಟ ಮಾಡೋದೀಗ. ಅವರು ಊಟಕ್ಕೆ ಕರೆದಿದ್ದಾರೆ, ಇಲ್ಲಿ ಕೂತಿದ್ದೀವಿ ಹೊರಗಡೆ. ಈ ಛತ್ರಿ ಮರದ ಕೆಳಗಡೆ ಈ ಏರಿಯಾ ಹೀಗಿರುತ್ತೆ. ಅಲ್ಲಿ ನವಿಲಿದೆ ದೂರದಲ್ಲಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ನವಿಲು ಸೌಂಡ್ ಬರ್ತಾಯಿದೆ ನೋಡಿ, ಅಲ್ಲಿ ದೂರದಲ್ಲಿದೆ ನವಿಲು. ಗೊತ್ತಾಯ್ತಲ್ಲ? ಆಮೇಲೆ ಎಲ್ಲ ತೋರಿಸ್ತೀನಿ ನಾನು ನವಿಲೆಲ್ಲ. ನೋಡಿ ಆ ಮನೆ ಒಳಗೆ ಆಮೇಲೆ ಹೋಗೋಣ ನಾವು. ಗೊತ್ತಾಯ್ತಲ್ಲ? ದೂರದಲ್ಲಿ ನವಿಲಿದೆ, ನಿಮಗೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಅಲ್ಲಿ ನೋಡಿ ಆ ತೊಟ್ಟಿ ಇದೆ, ಆ ತೊಟ್ಟಿ ಮೇಲೆ ಇದೆ. ಸ್ವಲ್ಪ ದೂರನೇ, ಅದೇನು ದೂರ ಇಲ್ಲ ರೀ, ಹತ್ತಿರ. ಗೊತ್ತಾಯ್ತಾ? ಹತ್ರನೇ ಆ ನವಿಲು ಕಾಣಿಸುತ್ತಲ್ಲ, ಅದು ಆಮೇಲೆ ಹತ್ರ ತೋರಿಸ್ತೀನಿ ನಾನು ನಿಮಗೆ. ಕಾರ್ ಮೇಲೆ ಕೂತಿರುತ್ತೆ, ತೋರಿಸ್ತೀನಿ ಆಮೇಲೆ ವಿಡಿಯೋ ನೋಡಿ. ಗೊತ್ತಾಯ್ತಲ್ಲ? ಈಗ ಸದ್ಯಕ್ಕೆ ಊಟ ಬಡಿಸಿದ್ದಾರೆ, ಸೊಪ್ಪು ಸಾರು ಅನ್ನ ನಮ್ಮ ಮಾಮಾಜಿ ಬಡಿಸ್ತಿದ್ದಾರೆ. ನಮ್ಮ ಮಾಮ ಅವರು ಬಡಿಸ್ತಿದ್ದಾರೆ, ನಾವು ಊಟ ಮಾಡಿ ಕೂತಿದ್ವಿ. ಗೊತ್ತಾಯ್ತಲ್ಲ? ನಮ್ಮ ಮಾಮಾಜಿಯವರು. ಆಮೇಲೆ ನೋಡೋಣ, ನೆಕ್ಸ್ಟ್ ನೋಡೋಣ. ಊಟ ಆದಮೇಲೆ ನಿಮಗೆ ಭಾಗ 2 ತೋರಿಸ್ತೀನಿ, ತಪ್ಪದೆ ನೋಡಿ. ಇದು ಭಾಗ 1 ಇಲ್ಲಿ ಮುಗಿಸ್ತಾ ಇದ್ದೀನಿ. ಆಮೇಲೆ ನವಿಲು, ಇನ್ನೊಂದು ಮತ್ತೊಂದು, ಆ ಮನೆ ಎಲ್ಲ ತೋರಿಸ್ತೀನಿ. ಒಳ್ಳೆಯದಾಗಲಿ ನಿಮಗೆ. ಮುಂದಿನ ಭಾಗ ತಪ್ಪದೆ ನೋಡಿ. ಓಂ ಶಾಂತಿ.